ಸರ್, ಸಾಂಗಲ್ಲಿ ನಿಮ್ಮ ಲವ್ ಸಕ್ಸಸ್ ಆಗಿ ಸಾಧು ಅವರ ಲವ್ ಫೇಲ್ಯೂರ್ ಆಗಿರುತ್ತೆ, ಅದನ್ನೊಂದು ಶೇರ್ ಮಾಡ್ಕೊಂಡು ಸಾಂಗ್ ಇದೆ ಅಂತ. ಆ ಸಾಂಗ್ ಬಗ್ಗೆ, ಆ ಸಿಚುವೇಶನ್, ಆ ಸಾಂಗಲ್ಲಿರೋ ಫೀಲು, ನಿಮಗೆ ಎಕ್ಸ್ಪೀರಿಯನ್ಸ್ ಆದಂಥ ಒಂದು ವಿಷಯ ಹೇಗೆ? ಅದು ನೈಟ್ ಸಾಂಗ್ ಮಾಡಿದ್ದದು. ಅದು ಸಾಧು ತುಂಬ ಇದಾಗಿರ್ತಾರೆ, ಒಂಥರ ಫೀಲಿಂಗಲ್ಲಿ ಇರ್ತಾರೆ. ಇದೇನು ನಂದೇನು ಏನೋ ಇದೇ ಆಗ್ತಿಲ್ವಲ್ಲ ಅಂತಂದರೆ, ಅದು ಸಾಧು ಅವ್ರು ಮಾಡ್ತಿರೋ ಕೆಲಸಕ್ಕೆ ಮತ್ತು ಅವರು ಇದಕ್ಕೂ ಸಂಬಂಧ ಇರೋಲ್ಲ. ಅವರೊಬ್ಬ ಪಿಕ್ ಪಾಕೆಟ್ ಆಗಿರ್ತಾರೆ. ಅದಕ್ಕೆ ಮುಂಚೆ ಸಾಕಷ್ಟು ಅದ್ರ ಬಗ್ಗೆನೇ ಸೀನ್ಗಳಾಗಿರ್ತವೆ. ಹುಡುಗಿಯರು ಎಂಥವ್ರು ಅಂತಂದರೆ ಚಂಗುಲೆತ್ತವ್ರನ್ನ ಇಷ್ಟಪಡ್ತಾರೆ, ಆದರೆ ಕಳ್ಳರನ್ನ ಇಷ್ಟಪಡೋಲ್ಲ. ಈ ಥರದೊಂದಷ್ಟು ಮಾತುಕತೆ. ನೀನು ಬಿಡಬೇಕು, ಕಳ್ತನ ಬಿಟ್ಟುಕೊಂಡು ಕದಿಬೇಕಿರೋದು ಪ್ರೀತಿನ, ವಸ್ತುಗಳನ್ನೆಲ್ಲ ಅಂತ ಹೇಳಿ ಅದನ್ನು ಅದಾದಮೇಲೆ ಒಂದು ಸಾಂಗ್ ಆಗುತ್ತೆ. ಆ ಸಾಂಗಲ್ಲಿ ಇಬ್ಬರು ಸಾಕಷ್ಟು ಚೆನ್ನಾಗೆಲ್ಲ ಸಾಧು ಒಳ್ಳೆ ಡ್ಯಾನ್ಸರು, ಒಳ್ಳೆ ಚೆನ್ನಾಗಿರೋ ಟೈಮಿಂಗ್ ಇರೋರು. ಇಬ್ಬರು ಒಂಥರ ಅವರು ಕುಳ್ಕೊಳ್ಳೋಕ್ಕೆ ನಾನು ಸ್ವಲ್ಪ ದಪ್ಪಕ್ಕೆ ಇಬ್ಬರು ಹೆಜ್ಜೆಗಳು ಹಾಕಿದ್ದೀವಿ. ಚೆನ್ನಾಗಿತ್ತು. ಒಂದೆರಡು ರಾತ್ರಿ ಮಾಡಿದ್ವಿ ಸಾಂಗು. ಎಸ್ಪೆಷಲಿ ನಿಮ್ಮ ಲವ್ ಬಗ್ಗೆ ಆ ಥರದ್ದೇನು ಇಲ್ಲ. ಸಾಧುದು ಹೆಚ್ಚು ಲವ್ ಸೀನ್ಸ್ಗಳು ಮತ್ತು ಲವ್ ಇರೋದು ಸಾಧುಗೆ ಜಾಸ್ತಿ ಅಷ್ಟೇ. ನಾನು ಲವ್ ಊರಿಂದ ಬಂದಿರ್ತೀನಿ, ನಮ್ಮ ಮಾವನ ಮಗಳು ಅಂತ ಮಾವನ ಹುಡ್ಕೊಂಡೇ ಬಂದಿರ್ತೀನಿ. ಮಾವನ ಮಗಳು ಸಿಗ್ತಾಳೆ, ಅವ್ರಿಗೇನೋ ಒಂದು ಎಂಗೇಜ್ಮೆಂಟ್ ಆಗಿ ಅಂತ ಡೈವರ್ಸ್ ಆಗಿ ಆ ಥರದ್ದೇನೋ ಆಗಿರುತ್ತೆ. ಹಾಗಾಗಿ ಆ ಥರದ್ದೊಂದು ಇದಾಗುತ್ತೆ. ಅದು ಬಿಟ್ಟರೆ ಹೆಚ್ಚು ತುಂಬ ರೊಮ್ಯಾಂಟಿಕ್ಕಾಗಿ ಹೋ ಈ ಹೂ ಅಂದ್ಕೊಂಡೆಲ್ಲ ಆಗೋದೆಲ್ಲ ಸಾಧುಗೆ. ನೈಟ್ ಎಫೆಕ್ಟ್ ಅಂದರೆ ಅದ್ರ ಜೊತೆಗೆ ಚೆನ್ನೈ ಕೊರಿಯೋಗ್ರಾಫರ್ ಹೌದೌದು. ಕೊರಿಯೋಗ್ರಾಫರ್ ಬಗ್ಗೆ ಫಸ್ಟ್ ಟೈಮ್ ಸ್ಟೆಪ್ಸ್ ಹಾಕಿರೋದು. ನಮ್ಗೆ ಅವ್ರ ಬಗ್ಗೆ ಏನೋ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ನಾವು ಇವತ್ತು ನಮ್ಗೆ ಅದೊಂದು ಅನಿಸುತ್ತೆ. ಅಂದರೆ ನಮ್ಮ ಕನ್ನಡದ ಮಾಸ್ಟರ್ಸ್, ಡ್ಯಾನ್ಸ್ ಮಾಸ್ಟರ್ಸ್ ಅವರು ಈ ತ್ರಿಭುವನ್ ಆಗ್ಬೋದು, ಹರ್ಷ ಅವರಾಗ್ಬೋದು, ಅಥವಾ ಇಮ್ರಾನ್ ಅವರಾಗ್ಬೋದು, ಇನ್ನು ನಮ್ಮ ಮಾಲು ಶ್ರೀನಿವಾಸ್ ಆಗ್ಬೋದು, ಅವರು ನಮ್ಮ ಕನ್ನಡದವ್ರಾದರೆ ಎಲ್ಲ ನಮ್ಮ ಸಿನಿಮಾಗಳು ನೋಡಿರ್ತಾರೆ. ಅವ್ರು ನಮ್ಗೆ ಗೊತ್ತಿರುತ್ತೆ ನಮ್ಮ ಕ್ಯಾರೆಕ್ಟರ್ ಹೆಂಗೆ ಎಂಜಾಯ್ ಮಾಡ್ತಾರೆ ಅಂದ್ಬಿಟ್ಟು. ಅದಕ್ಕಾಗಿ ಅವ್ರಿಗೆ ಪಾಪ ಗೊತ್ತಿರಲಿಲ್ಲ. ಬಟ್ ಅವರೇನೋ ಇಲ್ಲ ನಾನು ಮಾಡ್ತೀನಿ, ನಾನು ನಿಮ್ಮ ಸಿನಿಮಾ ನೋಡಿದ್ದೀನಿ, ಸಾಕಷ್ಟು ಸಿನಿಮಾ ನೋಡಿದ್ರು ನಮ್ಮದೆಲ್ಲ, ಇಲ್ಲ ಮಾಡ್ತೀನಿ ಅಂತಂದರು. ನಾವು ದಪ್ಪಕ್ಕೆ ಹೆಜ್ಜೆ ಹಾಕಿದ್ವಿ ಅವರು ಮಾಡಿರೋದ್ರಿಂದ. ಒಂಥರ ಚೆನ್ನಾಗಿತ್ತು. ಅಂದರೆ ಮೊದಲಿಗೆಲ್ಲ ನಾವು ಒಂದು ಸಾಂಗ್ನಲ್ಲೆಲ್ಲೋ ಒಂದು 2-3 ಲೈನು ಅಥವಾ ಒಂದೆಲ್ಲ ಒಂದು ಬಿಟ್ಟು ಈ ಥರದ್ದು ಬರ್ತಾಯಿತ್ತು. ಈಗ 3 ಸಾಂಗಲ್ಲೂ ಸಾಧು ಮೊದಲಿಗೆ ನಂದು ಹಳ್ಳಿಯಿಂದ ಬಂದಮೇಲೆ ಏನಂತ ಹುಟ್ಟಿಸ್ಬಿಟ್ಟು ಶಿವನಂತ ಒಂದು ಸಾಂಗ್ ಆಗುತ್ತೆ. ಅವಳನ್ನಕ್ಕೂ ಬಿಟ್ಟರೆ ಒಂದು ನನ್ನ 90 ಹೊಡೆದಂಗೆ ಅಂತ ಸಾಧು ಸಾಂಗ್ ಅದು. ಆಮೇಲೆ ಚಡ್ಡಿ ದೋಸ್ತ್ ಅಂತ ಆ ಸಾಂಗು. ಫಸ್ಟ್ ಸಾಂಗಲ್ಲಿ ಸಾಧು ಅವರಿಲ್ಲ, ಇನ್ನು 2 ಸಾಂಗಲ್ಲೂ ಸಾಧು ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ, ಕುಣಿದಾಡಿದ್ದೀವಿ ಚೆನ್ನಾಗಿ. ಎಸ್ಪೆಷಲಿ ಈ ಸಾಂಗ್ ಲಿರಿಕ್ಸ್ ಸಂತು ಅವರು ಬರೆದಿರೋ ಫೀಲ್ ಸಾಂಗ್. ಹಾಂ ಲಿರಿಕ್ಸ್ ಹೇಗಿರುತ್ತೆ? ಚೆನ್ನಾಗಿದೆ. ಸಾಧು ಅವ್ರ ಲೈನ್ಸೇ ಜಾಸ್ತಿ ಇರೋದು, ನಂದೇನು ಲೈನ್ಸ್ ಇಲ್ಲ ಅದರಲ್ಲಿ. ಸಾಧು ಅವ್ರದ್ದೇ ಲೈನ್ಸ್ ಜಾಸ್ತಿ ಇರೋದು, ನಂದೇನು ಲೈನ್ಸ್ ಜಾಸ್ತಿ ಇಲ್ಲ. ಅದು ಆ ಫೀಲ್ ಇಟ್ಕೊಂಡು ಚೆನ್ನಾಗಿ ಬರೆದಿದ್ದಾರೆ ಸಂತು ಅವರು. ಗುಡ್, ಒಳ್ಳೆ ಸ್ವಂತವ್ರು, ಒಳ್ಳೆ ಡೈರೆಕ್ಟ್ರು. ಮತ್ತು ಅಷ್ಟಾಗಿ ಅವರು ಮೊದಲಿಂದನೂ ಅದೊಂದು ಸಾಹಿತ್ಯ ಬರೆಯೋದು, ಮೊದಲಿಂದು ಹಾಡಿಗೆ ಅವರು ಮೊದಲಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು ಅಂತ ಕಾಣುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲ ನಾನು ಬರಿತೀನಿ ಸರ್, ನಾನು ಅದೇನೋ ಬರುತ್ತೆ ಅಂತ ಚೆನ್ನಾಗಿ ಬರೆದಿದ್ದಾರೆ. ಜೊತೆಗೆ ನಿಮ್ಮ ಕ್ಯಾರೆಕ್ಟರ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾದಲ್ಲಿ ನಿಮ್ಮ ಸಾಧು ಅವ್ರ ಕಡೆ? ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಏನು ನಿರೀಕ್ಷೆ ಮಾಡ್ಕೊಂಡು ಬರ್ತಾರೋ ಇಲ್ಲಿವರೆಗೂ ನಾವು ಮಾಡ್ಕೊಂಬಂದಿರೋ ಸಿನಿಮಾಗಳಿಗೆ. ನಾನಾಗ್ಬೋದು, ಸಾಧು ಆಗ್ಬೋದು. ನಾನು ಮೊದಲು ವಿಲನ್ ಮಾಡ್ಕೊಂಡು ಬರ್ತಾಯಿದ್ದೆ, ಆಮೇಲಿಂದ ಪೋಷಕ ಪಾತ್ರಗಳಿಗೆ ಶಿಫ್ಟ್ ಆದೆ, ಆಮೇಲೆ ಇಲ್ಲೊಂದು ಮುಖ್ಯವಾದ ಪಾತ್ರಗಳನ್ನ ನಾನು ಮಾಡಿಕೊಂಡು ಇದೆ. ಇದು ಒಂದು ನನಗೊಂಥರ ಈ ನನ್ನ ಏಜಿಗೆ ಸಂಬಂಧಪಟ್ಟಿದ್ದ ಕ್ಯಾರೆಕ್ಟರ್. ಇದು ನನ್ನ ಏಜಿಗೆ ಸಂಬಂಧಪಟ್ಟಿದ್ದ ಕ್ಯಾರೆಕ್ಟರ್. ಎಲ್ಲೊಂದು 40 ವರ್ಷ ಆಗಿರುತ್ತೆ, ಎಲ್ಲೋ ಒಳ್ಳೆಯಲ್ಲೆಲ್ಲೋ ಇರ್ತೀನಿ, ಮದುವೆ ಆಗಿರಲ್ಲ, ಏನಿಲ್ಲ, ಇರೋ ಬಮ್ಮ ಕೊನೆಯ ಮುಗಳಿಗೆಲ್ಲಿ ಸಾಯೋಕ್ಕಿಂತ ಮುಂಚೆ ಈಗಳಪ್ಪ ನೀನು ಹಿಂಗೆ ಐತ್ಕೊಂಡು ನಿಮ್ಮ ಮಾವ ಹಿಂಗೆ ಐದು ಅಂದ್ಕೊಂಡು ಹೆಂಗಾನ ಮಾಡಿ ನಿಮ್ಮ ಮಾವನ ಹುಡುಕು ಅಂತೇಳಿ ಕಳಿಸ್ಕೊಡ್ತಾರೆ. ಆ ಮಾವನ ಹುಡ್ಕೊಂಡು ನಾನು ಬರ್ತೀನಿ. ಆ ಥರದ್ದೊಂದು ಕ್ಯಾರೆಕ್ಟರ್. ಆದರೆ ನನಗೆಲ್ಲೋ ನಾವು ನಾಗಮಂಗಲದಂಥ ಒಂದು ಹಳ್ಳಿಯಿಂದ ನಾವು ಇಲ್ಲಿಗೆ ಬಂದಿರ್ತೀನಿ. ಈ ಸಾಧು ನನಗೆ ಲಾಳಕಟ್ಟ ಸಾಬಿ ಅವರು, ಅದರಲ್ಲಿ ಒಂದು ಊರಲ್ಲಿ ಅವರು, ನಮಗೂ ಅವ್ರಿಗೂ ಸಾಧುಗೂ ಆ ಥರದೊಂದು ಬಾಂಧವ್ಯ, ಇಬ್ರಿಗೂ ತುಂಬ ಅಪರಿಮಿತವಾದ ಸ್ನೇಹ ನಮಗೆ. ಅವ್ನು ಬಂದು ಒಂದು 20 ವರ್ಷ ಆಗಿರುತ್ತೆ, ಏನೋ ತಂಟ್ಲು ಮಾಡಿಬಿಟ್ಟು ಊರಿಂದ ಓಡ್ಬಂದ್ಬಿಟ್ಟಿರ್ತಾನೆ ಈ ಕಡೆಗೆ ಇದಕ್ಕೆ. ಆ ಸಾಧನ ಹುಡ್ಕೊಂಡು ನಾನು ಒಂದು 20 ವರ್ಷ ಆಗಿರುತ್ತೆ, ಸಾಧನ ಹುಡ್ಕೊಂಡು ಬಂದು ಸಾಧು ಭಾಳ ಒಳ್ಳೆ ಟೈಮಿಂಗ್ ಇರೋರು. ಆಮೇಲೆ ಈಗ ಅಲ್ಲೇ ಪ್ರೌಢ ಅವ್ರಿಗೆ ಒಳ್ಳೆ ಕಾಮಿಡಿಯನ್ ಅಂತ ಯಾವ ಪಾತ್ರ. ಆಮೇಲೆ ಸಾಧು ಅವರೆಷ್ಟು ಒಳ್ಳೆ ಮ್ಯೂಸಿಷಿಯನ್ನು ಅಷ್ಟು ಒಳ್ಳೆ ಆ್ಯಕ್ಟ್ರು. ಹಾಗಾಗಿ
ಅವ್ರ ಜೊತೆ ನಮ್ಮ ಜೊತೆ ಕಾಂಬಿನೇಷನ್ ಆ್ಯಕ್ಟ್ ಮಾಡ್ಬೇಕು ಭಾಳ ಖುಷಿ ಆಗುತ್ತೆ ಸಾಧು ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ. ಟೈಮಿಂಗ್ ತುಂಬ ಆ ಸೀನ್ ಎಷ್ಟು ದೊಡ್ಡ ಸೀನ್ ಆದ್ರೂ ತುಂಬ ಚೆನ್ನಾಗಿ ಕಟ್ಕೊತ ಹೋಗ್ಬೋದು. ಡೈರೆಕ್ಟ್ರ್ ಚೆನ್ನಾಗಿ ಆ ಥರದ್ದೆಲ್ಲ ನನಗೂ ಮತ್ತು ಸಾಧುಗೆ ಒಂಥರ ಈ ವಾದಿ ಬೀದಿ ಅಂತ ಅನ್ಬೇಕು, ಅದು ಜುಗುಲ್ಬಂದಿ ಅನ್ಬೇಕು, ಆ ಥರದ ಸೀನ್ಸ್ಗಳು ಸಾಕಷ್ಟು ಇದ್ದಾವೆ ಸಾಧುಗೂ ಮತ್ತು ನನಗೂ. ನಿರೀಕ್ಷೆಗಂತೂ ತೊಂದರೆ ಆಗಲ್ಲ, ಬಂದು ಹೊಟ್ಟೆ ತುಂಬ ನಕ್ಕು ಹೋಗ್ಬೋದು, ಅಷ್ಟು ಕಾಮಿಡಿ ಇದೆ. ಜೊತೆಗೆ ಚಡ್ಡಿ ದೋಸ್ತ್ ಅನ್ನೋ ಟೈಟ್ಲು, ಆ ಟೈಟ್ಲ್ ಅಂದರೆ ಆಲ್ರೆಡಿ ಆಡಿಯೋ ರಿಲೀಸಲ್ಲಿ ಒಂದು ಆಲ್ಬಮ್ ಮಾಡಿದ್ರು, ನಿಮ್ಮ ಹಳೆ ಫ್ರೆಂಡ್ಶಿಪ್ ನಿಮ್ಮದು ಸಾಧು ಫೋಟೋಗ್ರಾಫ್. ಹೌದೌದು. ರಿಯಲ್ ಲೈಫ್ ಚಡ್ಡಿ ದೋಸ್ತ್ಗೆ ಸಿನಿಮಾ ಲೈಫ್ ರಿಯಲ್ ಲೈಫ್ಗೆ ಜಸ್ಟಿಫಿಕೇಶನ್ ಏನು? ಅದೇ ಹುಡ್ಕೊ ಬರೋದೇ ನಂದು, ಆ ಚಡ್ಡಿ ದೋಸ್ತ್ನ ಹುಡ್ಕೊಂಡು ಬರೋದೇ. ನಾವೆಲ್ಲ ಹಳ್ಳಿಲಿ ಇರ್ತೀವಿ ಎಲ್ಲರೂ, ಅವನೇನೋ ತಂಟ್ಲು ಮಾಡಿಬಿಟ್ಟು ಯಾರಿಗೂ ಏನೋ ಹೆಣ್ಮಕ್ಳಿಗೆ ಚುಡಾಯಿಸ್ಕೊಂಡು ಪಡಾಯಿಸ್ಕೊಂಡು ಅಲ್ಲೇನೋ ಮಾಡಿ ಅವ್ರಿಗೆ ಲಾಳ ಕಟ್ಟಕ್ಕೆ ಬಂದುಬಿಡ್ತಾರೆ. ಅವ್ರು ಲಾಳ ಕಟ್ಟ ಸಾಬಿ ಆ್ಯಕ್ಚುಲಿ ಅವರು ಅದರಲ್ಲಿ. ಅದು ಊರು ಬಿಟ್ಟು ಇಲ್ಲಿ ಬೆಂಗಳೂರು ಬಂದು ಸೆಟ್ಲ್ ಆಗಿಬಿಟ್ಟಿರ್ತಾರೆ. ನಮ್ಗೆ ಅದ್ರ ಒಂದು ಫ್ರೆಂಡ್ಶಿಪ್ಗೆ ಅಂತ ಬಂದಾಗ, ಈ ಫ್ರೆಂಡ್ಶಿಪ್ಗಾಗ್ಬೋದು, ಈ ಲವ್ಗಾಗ್ಬೋದು, ಅದಕ್ಕೆ ಯಾವುದೇ ಜಾತಿ ಧರ್ಮ ಕುಲ ಮತ ಏನೂ ಅಡ್ಡ ಬರೋಲ್ಲ. ಅವೆಲ್ಲ ಮೀರಿದ್ದದು ಯಾಕಂದರೆ ಎಲ್ರಿಗೂ ಎಲ್ಲವನ್ನೂ ಅನುಭವಿಸುವವರೆ, ಅದು ಎಲ್ಲ ಒಳಗಾಗುವಂಥದ್ದು, ತುಂಬ ಹೃದಯದಲ್ಲಿ ಆಗುವಂಥದ್ದು. ಆ ಥರದ್ದೊಂದು ಫ್ರೆಂಡ್ಶಿಪ್ ಇರುತ್ತೆ ನಮ್ಮಿಬ್ರಿಗೂ. ನಾವಿಬ್ಬರು ಹಳೆ ಫ್ರೆಂಡ್ಸ್ ಆದ್ರೂ ಕೊನೆಗೆ ಅವ್ನು ಹುಡ್ಕೊಂಡು ಬರ್ತೀನಿ. ಈಗ ಒಂದು ಸಣ್ಣದು ಏನಾಗುತ್ತೆ ಅಂದರೆ, ಹೌದು ನಿನ್ನ ಕೆಲಸ ನನಗೆ ಈಸಿನಾ, ನನ್ನ ಕೆಲಸ ನಿನಗೆ ಈಸಿನಾ ಅಂತ ಒಂದು ಪ್ರಶ್ನೆ ಬಂದಾಗ, ಆಯಿತು ನಿನ್ನ ಕೆಲಸ ನಾನು ಮಾಡ್ತೀನಿ, ನನ್ನ ಕೆಲಸ ನೀನು ಮಾಡು ಅಂತೇಳಿ ಹೀಗೆ ನಮ್ಮ ಒಬ್ರಿಗೊಬ್ರು ಜವಾಬ್ದಾರಿ ತೊಗೊಂಡು ನಮ್ಮದನ್ನು ನಾವು ಫುಲ್ಫಿಲ್ ಮಾಡ್ಕೋತೀವಿ. ಆ ಒಂದು ರೀತಿಯಲ್ಲಿ ಅದಕ್ಕೆ ಚಡ್ಡಿ ದೋಸ್ತ್ ಅಂತೇಳಿ ಅರ್ಥ ಬರೋದು. ಮುಖ್ಯವಾಗಿ ಮೈನ್ ಅಲ್ಲೇ ಬರೋದು. ಚಡ್ಡಿ ದೋಸ್ತ್ ಅಂತಂದರೆ ಯಾವ ಥರ, ಆಯಿತು ನಿಂದೇನು ಪ್ರಾಬ್ಲಮ್ ಇದೆ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ಹಿಮಾಲಯದಲ್ಲಿ ಹೋಗ್ಬೇಕಾದ್ರೆ ಏನು ಬೇಕಾದ್ರೆ ದೇವ್ರನ್ನ ಪ್ರತ್ಯಕ್ಷ ಮಾಡಿ ತಂದುಬಿಡ್ತೀನಿ, ಬಟ್ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಅಂತಾರೆ. ನಾನು ಇನ್ನೇನೋ ಮಾಡಿಬಿಡ್ತೀನಿ ಅಂತ ನಾನು ಅಂತೀನಿ. ಹಂಗಾರೆ ನಿಂದು ನನಗೆ ಈಸಿ, ನಾನು ನಿನಗೆ ಮಾಡೋಣ ಅಂತೇಳಿ ಹಿಂಗೆ ಇಬ್ಬರು ಚಾಲೆಂಜ್ ಮಾಡಿಕೊಂಡು ಅದನ್ನು ಇತ್ಯರ್ಥ ಮಾಡ್ಕೋತೀವಿ. ಆ ಚಡ್ಡಿ ದೋಸ್ತನ್ನು ಎಲ್ಲೋ ಒಂದು, ಹೌದು ನನ್ನ ಫ್ರೆಂಡು ಒಳ್ಳೆಯವನಾಗಿರಬೇಕು, ಅವ್ನು ಕಳ್ಳತನ ಮಾಡಬಾರ್ದು ಅನ್ನೋದು ನನಗಿರುತ್ತೆ. ಹೌದಲ್ಲ, ನನ್ನ ಸ್ನೇಹಿತ ಹೇಳೋದು ಕರೆಕ್ಟ್ ಅಲ್ವಾ, ನಾನು ಯಾಕೆ ಮಾಡ್ಬೇಕು ಕಳ್ಳತನ, ನನಗೂ ಒಂದು ಬದುಕಬೇಕಲ್ವಾ ಅಂತ ಸಾಧು. ಹೌದಲ್ಲ, ಯಾಕೆ ನಾನು ಇರೋದೇ ಹಿಂಗೆ, ಅದು ಇದಕ್ಕೋಸ್ಕರ ನಾನು ಲವ್ ಮಾಡ್ತಿಲ್ವಾ ಅಂತಂದಾಗ, ಇಲ್ಲ, ಲವ್ ಮಾಡೋದಕ್ಕೆ ಮನಸ್ಸು ಮುಖ್ಯ. ಅಲಂಕಾರ ಆಗಲಿ ಸೌಂದರ್ಯ ಆಗಲಿ ಅದಕ್ಕಿಂತ ಮೀರಿ ನಡವಳಿಕೆ ಮುಖ್ಯ ಪ್ರೀತಿ ಅನ್ನೋದಕ್ಕೆ ಅಂತ ಅಲ್ಲಿ ಸಾಧುವಿಗೆ ನಡವಳಿಕೆಗೆ ಅವ್ರು ಪ್ರಯತ್ನ ಮಾಡ್ತಾರೆ. ಜೊತೆಗೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಒಂದಿಷ್ಟು ಡೈಲಾಗ್ಸ್, ಪಂಚ್ ಡೈಲಾಗ್ಸ್ನೆಲ್ಲ ಮೊನ್ನೆ ನೋಡ್ತಿದ್ರು. ಸೊ ಆ ಡೈಲಾಗ್ ಬಗ್ಗೆ ನಿಜವಲ್ಲ ಈ ಸಿನಿಮಾದಲ್ಲಿ ಮುಖ್ಯ ಎಲ್ರಿಗೂ ಕಣ್ಣಿಗೆ ಬೀಳೋದು ಫಸ್ಟು ನಿಜವಲ್ಲ ನಟರಾಜು ನಮಗೆ ರೋಮಿಯೋದಲ್ಲಿ ಫಸ್ಟ್ ನಮಗೆ ಮೀಟ್ ಆಗಿದ್ದು. ಅದಕ್ಕಿಂತ ಮುಂಚೆ ನಾವು ಮಾಡಿರಲಿಲ್ಲ. ರೋಮಿಯೋದಲ್ಲೇ ನಾವು ಫಿದಾ ಆಗ್ಬಿಟ್ವಿ ಅವ್ರಿಗೆ. ತುಂಬ ಚೆನ್ನಾಗಿ ಅಂದರೆ ನಮಗೆ ಈ ಹಳ್ಳಿ ಸೊಗಡಿದೆಯಲ್ಲ, ಆ ಹಳ್ಳಿ ಸೊಗಡನ್ನು ಬೆರೆಸಿ ಭಾಳ ಚೆನ್ನಾಗಿ ಬರೀತಾರೆ. ಈಗ ಇದು ಸ್ವಲ್ಪ ಹಳ್ಳಿ ಮತ್ತು ಸಿಟಿ ಎರಡು ಕತೆ ಆಗಿರೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ಬರೀತಾರೆ. ಆಮೇಲೆ ವರ್ತಮಾನದಲ್ಲಿರ್ತಾರೆ, ಹಿಂದಕ್ಕಿರಲ್ಲ. ಈಗ ಪ್ರಸ್ತುತವಾಗಿದ್ದು ಕ್ರಿಕೆಟ್ ಆಗ್ಬೋದು, ಅಥವಾ ಈ ಇಂಟರ್ನೆಟ್ಗಳಾಗ್ಬೋದು, ಅಥವಾ ಇನ್ನು ಇಲ್ಲಿನ ಈ ಪಾಪ್ಯುಲೇಷನ್ ಆಗ್ಬೋದು, ಇದೆಲ್ಲವನ್ನೂ ಒಂಥರ ಸಮತೋಲನವಾಗಿ ತಗೊಂಡು ವರ್ತಮಾನದಲ್ಲೇ ಬರೀತಾರೆ. ವರ್ತಮಾನಕ್ಕೆ ಅಂದರೆ ಅಗದಿ ಇವತ್ತಿಗೆ ಬರೀತಾರೆ, ನೆನ್ನೆಗೂ ಅಲ್ಲ, ಹಿಂದಿನ ವರ್ಷಕ್ಕೂ ಅಲ್ಲ, ಏನೂ ಅಲ್ಲ, ಇವತ್ತಿಗೆ ಬರೀತಾರೆ. ಹಾಗೆ ರೋಮಿಯೋದಲ್ಲೂ ಹಾಗೆ ಬರೆದಿದ್ದು, ಇದರಲ್ಲೂ ಅಷ್ಟೇ ಅದೇ ಥರ ಬರೆದಿದ್ದಾರೆ. ತುಂಬ ಖುಷಿ ಆಯ್ತು. ನಾನು ಸಾಧು ಸಾರು ಎಷ್ಟೋ ಸರಿ ಆ್ಯಕ್ಟ್ ಮಾಡ್ತಾನೆ ಅಂದ್ಕೊಂಡು, ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ರಿ, ಹೌದು ತುಂಬ ಯೋಚನೆ ಮಾಡಿ ಬರೆದಿದ್ದಾರೆ ಅಂತ ಅನಿಸ್ತು. ಹಂಗಾಗಿ ಎಲ್ಲರೂ ಕಣ್ಣಿಗೆ ಬೀಳೋದು ಫಸ್ಟ್ ನಟರಾಜು. ನಿಮಗೆ ಪರ್ಸ್ನಲಿ ಇಷ್ಟವಾದ ಒಂದು ಲೈನ್ ಏನು? ಸಾಕಷ್ಟು ಡೈಲಾಗ್ ಇದೆ ಅವನಿಗೆ. ಅವ್ನು ಫಸ್ಟ್ ಬೆಂಗಳೂರಿಗೆ ಬರ್ತಾನೆ, ಬಂದು ಆಟೋ ಹೊತ್ಕೊಂಡು ಹೋಗ್ತಾನೆ. ಹೋಗ್ಬಿಟ್ಟು ಒಂದು ದುಡ್ಡೇನಿರಲ್ಲ, ಇಲ್ಲಿಗೆ ಬಾಣ, ಇಲ್ಲಿ ನಾಗರಬಾವಿ ತೋರಿಸು ಅಂತಂದರೆ ಅವ್ನು ಹಂಗೆ ನಾಗರಬಾವಿ ಇಲ್ಲೇ ಹೋಗ ನಡ್ಕೊಂಡು ಅಂತಾನೆ. ನೀವು ಬೆಂಗಳೂರಲ್ಲೆಲ್ಲ ಹಿಂಗೆ ಹೋಗು ಅಂತ ನೀವು ಮೈಲಿಗಟ್ಟಲೆ ನಡೆಸ್ತೀರಾ, ಅದು ಇಲ್ಲಿ ನಡಿ ಕೂತ್ಕೊಂಡೇ ಬಿಡ್ತೀನಿ, ತೋರಿಸೇ ಬಿಡು ಅಂತ. ಅವನು ಅಲ್ಲಿ ಹಚ್ಕೊಂಡು ಇಳಿದು ಬಿಡ್ತಾನೆ. ಇದೇನೇ ನಾಗರಬಾವಿ ಅಂತಾನೆ. ನೀವೆಂಥ ಮನಸ್ಸಾಗಿ ನೀವು, ಸರಿ ಅಣ್ಣ ಒಳ್ಳೇದಾಗಲಿ, ನಿಮ್ಮ ಮಕ್ಳು ಮರಿ ಒಳ್ಳೇದಾಗಲ್ಲ, ಬರ್ತೀನಿ ಅಂತಾನೆ. ಇಲ್ಲ ನಿಂತ್ಕೋ, ಕಾಸು ಕೊಡು ಅಂತಾನೆ. ಅಲ್ಲ ಬಸುರಿಯರಿಗೆ ಉಚಿತ ಅಂತ ಹಾಕ್ಕೊಂಡಿದ್ದೀರಾ ಅಂತಾನೆ. ಅದು ಬಸುರಿಯರಿಗೆ ಅಂತಾನೆ, ಬಸುರು ಮಾಡೋರಿಗೆ ಅಂತ. ಈ ಥರದ್ದು ಏನೋ ಸ್ವಲ್ಪ ಈ ತುಂಟತನ ಅಂತಾರೆ ಸ್ವಲ್ಪ. ಈ ತರಲೆ, ಈಗ ಅಮ್ಮಂದ್ರ ಮನೆಗಳಲ್ಲಿ ಮಕ್ಕಳೇನಾದರೂ ಈ ತರಲೆ ಮಾಡಾರೆ, ಈ ಪೋಲಿತನ ಮಾಡಾರೆ, ತರಲೆ ಪೋಲಿ ಅಂತಾನಲ್ವ, ಆ ಥರದ ಮಾತುಗಳು ಜಾಸ್ತಿ ಬರೆದಿದ್ದಾರೆ. ಈಗ ಅಮ್ಮ ಆಗ್ಬೋದು, ಅಕ್ಕ ಆಗ್ಬೋದು, ಮನೇಲಿ ಅಪ್ಪ ಆಗ್ಬೋದು,
ಏನೋ ಮಕ್ಕಳೇನ ವಯಸ್ಸಿಗೆ ಬಂದ ಕಾಲೇಜಿಗೆ ಹೋಗೋ ಮಕ್ಕಳೇನ ಏನೇನ ಒಂದು ಮಾಡಿದ್ರೆ ಥೂ ತರಲೆ ಥೂ ಪೋಲಿ ಅಂತಾನಲ್ಲ, ಹಂಗೆ ಅನಿಸುತ್ತೆ. ಅಷ್ಟು ಕೊಡುತ್ತೆ, ಆ ಲೈನ್ವರೆಗೂ ಮುಟ್ತಾರೆ. ಟೋಟಲಿ ಹೈಲೈಟ್ ಅಂದರೆ ಏನಿದೆ ಸರ್ ಸಿನಿಮಾದಲ್ಲಿ? ಹೇಳಿದ್ನಲ್ಲ ನಿಮ್ಗೆ ಇಷ್ಟೊತ್ತು ನಾನು ಈ ಟೋಟಲಿ ಹೈಲೈಟ್ ಆದರೆ ಮೇಯ್ನ್ ಹೈಲೈಟ್ ಅಂತ ನಿಂತ್ಕೊಳ್ಳೋದು ಡೈಲಾಗ್. ಅಲ್ಲ, ಡೈಲಾಗು ನಿಂತ್ಕೊಳ್ಳೋದೆ, ಪರ್ಫಾರ್ಮೆನ್ಸು ನಿಂತ್ಕೊಳ್ಳೋದು ನಿಮಗೆ. ಯಾಕಂದರೆ ಅದನ್ನು ಫುಲ್ಫಿಲ್ ಮಾಡೋದೇ ನಿಮಗೆ ಮುಖ್ಯ. ಹೇಳ್ತೀನಿ ಕೇಳಿ, ಒಂದು ಡೈಲಾಗ್ ಬರೆದ ತಕ್ಷಣ ನಿಮಗೆ ಅದನ್ನು ಸುಮ್ಮನೆ ಅದನ್ನು ಅದ್ರ ಪ್ರಮಾಣ ಏನು, ಅದರದ್ದು ಹೆಂಗೆ ಹೇಳಬೇಕು, ಅದರದ್ದೇ ಕೊನೆಗೆ ಅದನ್ನ ನಟನ ಮೇಲೆಗೆ ಬೀಳಬೇಕಾಗುತ್ತೆ. ಇಷ್ಟೆಲ್ಲ ವಿಚಾರಗಳು ಇಟ್ಕೊಂಡು ನಾವು ಆಟ ಆಡಿದ್ದೀವಿ. ಇಷ್ಟೆಲ್ಲ ವಿಚಾರಗಳು ಹೇಳ್ತೀನಿ. ಸ್ವಲ್ಪ ಸೆಂಟಿಮೆಂಟ್ ಇದೆ, ಫ್ರೆಂಡ್ಶಿಪ್ ಇದೆ, ಆಮೇಲೆ ಈ ತರಲೆತನ ಇದೆ. ಒಂದೆಲ್ಲ ಈಗ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಕಾರ್ನರಲ್ಲಿ ಬರೋದು ಚೀತುಂಟಿ ಅಂದ್ಬಿಟ್ಟು ಒಂದು ಸಣ್ಣದಾಗ ಒಂದು ಪೊಲೀಸ್ ಜೋಕು, ಆ ಥರದವು ಎಲ್ಲ ಸಣ್ಣವು ಆ ಥರದವು. ಹೀಗೆ ನಾನು ಹೇಳ್ತಿರೋದು, ಈ ಎಲ್ಲವನ್ನು ನಗಿಸ್ಕೊಂಡು ಹೋಗ್ತಾ ಒಂದು ಫ್ರೆಂಡ್ದಾಗ ಒಂದು ಹೌದು ಫ್ರೆಂಡ್ಶಿಪ್ ಅಂದರೆ ಈ ಥರದ್ದು ಫೀಲ್ ಒಬ್ರಿಗೊಬ್ರಿಗೆ ಆಗೋದಿದೆಯಲ್ಲ, ಅದು ಹೇಳ್ಕೊಟ್ಟಾಗುವಂಥದ್ದಲ್ಲ, ಆ ಕ್ಷಣಕ್ಕೆ ನಡೆಯುವಂಥದ್ದು. ಶೇಖರು ಮತ್ತು ಈ ರಮೇಶು ಮತ್ತು ನವೀನ್ ಇದ್ದಾರಲ್ಲ, ಇವರು ರೋಮಿಯೋದಲ್ಲೇ ಗೊತ್ತಾಯಿತು ನಮ್ಮದು ಹೌದು, ನಾನು ಮತ್ತು ಸಾಧು ಅವರು ಆ್ಯಕ್ಟ್ ಮಾಡ್ಬೇಕಾದ್ರೆ ಹೌದಲ್ಲ ಮಾಡ್ಬೋದು ಅಂತ ನಮ್ಗೆ ಹೇಳಿದ್ರೆ, ನಮಗೆಲ್ಲ ನಮ್ಮಿಬ್ಬರನ್ನ ಇಟ್ಕೊಂಡು ನೀವು ಈ ಒಂದು ಹೀರೋ ಪಾತ್ರ ಥರದ್ದೊಂದು ಸಿನಿಮಾ ಮಾಡ್ತೀವಿ ಅಂತಂದಾಗ ನಮಗೆ ಆಶ್ಚರ್ಯ ಆಯಿತು. ಏನಪ್ಪ ನಿಮ್ಮ ಧೈರ್ಯ ಮಾಡಿ ಅಂತ. ನಮಗೆ ನಾವು ಅದೂ ಪಾತ್ರವೇ ನಮಗೆ ಅಂದ್ಕೊಂಡು ಮಾಡಿದ್ವಿ. ಹಾಗಾಗಿ ಚಡ್ಡಿ ದೋಸ್ತು ನಿಮಗೆ ಎಲ್ಲ ಥರದಲ್ಲೂ ಇಷ್ಟೆಲ್ಲ ಅಂಶಗಳು. ಹಾಡು ಅರ್ಜುನ್ ಜನ್ಯ ಸಾಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ, 3 ಸಾಂಗ್ ಇದ್ದಾವೆ, ತುಂಬ ಗುಣಗೋಂಗಿದ್ದಾವೆ ಸಾಂಗ್ಸ್ಗಳು 3 ಸಾಂಗೂ. ಡೈಲಾಗ್ ನಟರಾಗಿ ಚೆನ್ನಾಗಿ ಬರೆದಿದ್ದಾರೆ. ಇವರು ಹುಚ್ಚರು ಆ್ಯಕ್ಚುಲಿ. ಇವರು ಯಾರು ಶೇಖರ್ ಆಗ್ಬೋದು, ನವೀನು, ರಮೇಶು. ಸಿನಿಮಾ ಮೈಗೆ ಅಂಟಿಸ್ಕೊಂಡ್ಬಿಟ್ರೆ ಅದು ಸಾಮಾನ್ಯಕ್ಕೆ ಕೊಡಕೊಳ್ಳಲ್ಲ ಅವರು. ಅದು ಬಂದು ರಿಲೀಸ್ ಆಗಿ ಆದ್ರೂ ಮೈ ಮೇಲೆ ಇರುತ್ತೆ, ಅದು ಹೋಗಲ್ಲ ಸಾಮಾನ್ಯಕ್ಕೆ. 29ಕ್ಕೆ ರಿಲೀಸ್ ಅಂತ ಅನೌನ್ಸ್ ಮಾಡಿದ್ದಾರೆ ಈಗ. ಹೌದು, 29 ಈ ತಿಂಗಳು. ಥ್ಯಾಂಕ್ ಯು ಸರ್. ನಮಸ್ತೆ.